ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಸಚಿವ ಸ್ಥಾನ ನೀಡದೇ ಇರುವುದು ತೀವ್ರ ನಿರಾಸೆ ಮೂಡಿಸಿದೆ ಎಂದು ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಹೇಳಿದರು. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದ ವಿಸ್ತರಣೆ ಆಗಿದೆ. ವಿಸ್ತರಣೆಯ ಜೊತೆಗೆ ಜಿಲ್ಲೆಗೆ ನಿರಾಸೆಯೂ ಕೂಡ ಆಗಿದೆ ಅನ್ನೋದನ್ನ ಮುಕ್ತ ಮನಸ್ಸಿನಿಂದ ಹೇಳಬೇಕು. ನಾವು ಯಾವ ಪಕ್ಷದ ಸರ್ಕಾರ ಬೇಕಾದ್ರೂ ಇರಲಿ, ಜಿಲ್ಲೆಯ ಜನರಿಗೆ ನಿರೀಕ್ಷೆ ಇತ್ತು. ಜಿಲ್ಲೆಯವರು ಯಾರಾದರೂ ಸಚಿವರಾಗಿ ಜಿಲ್ಲೆಯ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನೇತೃತ್ವ ವಹಿಸ್ತಾರೆ ಅನ್ನುವಂಥ ಅಪೇಕ್ಷೆ ಇತ್ತು. ಇಲ್ಲದೇ ಇದ್ರೆ ನೆಪ ಮಾತ್ರಕ್ಕೆ KDP ಸಭೆ, ಧ್ವಜಾರೋಹಣ, ಯಾವುದೋ ವಿಶೇಷ ಸಂದರ್ಭಗಳಿಗೆ ಅತಿಥಿಗಳಂತೆ ಬಂದು ಹೋಗುವಂತ ಉಸ್ತುವಾರಿ ಸಚಿವರ ಬದಲಿಗೆ ಇದು ನಮ್ಮ ಜಿಲ್ಲೆಯ ಜನರು ಅಂತ ತಿಳಿದು ಕೆಲಸ ಮಾಡುವಂತ ಜಿಲ್ಲೆಯವರೇ ಯಾರಾದರೂ ಸಚಿವರಾಗಲಿ ಅನ್ನುವಂಥ ಅಪೇಕ್ಷೆ ಇತ್ತು. ದುರ್ದೈವ ಸಂಗತಿ, ಅದಕ್ಕೆ ಅವಕಾಶವನ್ನ ಈಗಲೂ ಮಾಡಿಕೊಡದೇ ಇರೋದು ದುರ್ದೈವದ ಸಂಗತಿ. ಜನ ಕೊಟ್ಟ ತೀರ್ಪು 5-5 ಕಾಂಗ್ರೆಸ್ಸಿನ ಪರವಾಗಿದ್ರೂ ಕೂಡ ಜಿಲ್ಲೆಯನ್ನ ಗಂಭೀರವಾಗಿ ಪರಿಗಣಿಸದೆ ಇರೋದು ಕಾಂಗ್ರೆಸ್ ಪರಿಗಣಿಸಿಲ್ಲ ಅನ್ನೋದಕ್ಕೆ ಅವರು ಸಚಿವ ಸ್ಥಾನದಲ್ಲಿ ಅವಕಾಶ ಕೊಡದೇ ಇರೋದು ಒಂದು ಸಾಕ್ಷಿ. ಚಿಕ್ಕಮಗಳೂರು ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯವರೇ ಸಚಿವರಾದರೆ ಸಮಸ್ಯೆಗಳನ್ನು ಪರಿಹರಿಸಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ನೆಪ ಮಾತ್ರಕ್ಕೆ KDP ಸಭೆ, ಧ್ವಜಾರೋಹಣ ಅಥವಾ ಸಮಾರಂಭಗಳಿಗೆ ಬಂದು ಹೋಗುವ ಉಸ್ತುವಾರಿ ಸಚಿವರ ಬದಲಿಗೆ ಸ್ಥಳೀಯ ನಾಯಕರಿಗೆ ಅವಕಾಶ ನೀಡಬೇಕೆಂಬ ಆಕ್ಷೇಪವಿತ್ತು. ಆದರೆ ಅದು ಈಡೇರದಿರುವುದು ದುರಾದೃಷ್ಟಕರವಾಗಿದೆ ಎಂದರು. ಗಾಯತ್ರಿ ಶಾಂತೇಗೌಡರು ಅವ್ರ ಹೆಸರನ್ನ ಕಾಂಗ್ರೆಸ್ ಪಕ್ಷದ AICC ಪಟ್ಟಿಯಲ್ಲಿ ಅನೌನ್ಸ್ ಮಾಡಿ ಬಿಟ್ಟಿರೋದು ಬಹಳ ಒಂದು ಖೇದಕರವಾಗಿರ್ತಕ್ಕಂಥ ಅಂಶ. ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷ ಇರ್ಬೋದು, ಮಾನಸಿಕವಾಗಿ ಸ್ವಾಭಾವಿಕವಾಗಿ ಅದು ಅವರಿಗೆ ನೋವನ್ನು ಉಂಟು ಮಾಡಿರುತ್ತೆ. ನೀವು ಅನೌನ್ಸೇ ಮಾಡದೇ ಇದ್ರೆ ಯಾರು ನಿರೀಕ್ಷೆ ಮಾಡ್ತಿರ್ಲಿಲ್ಲ. ನೀವು ಅನೌನ್ಸ್ ಮಾಡಿ ಕೈ ಬಿಟ್ಟಿದ್ದು ಯಾವ ರಾಜಕೀಯ ಪಕ್ಷವೂ ಮಾಡಬಹುದಾಗಿರುವ ಕೆಲಸ ಅಲ್ಲ. ನಾನು ಬರೀ ಕಾಂಗ್ರೆಸ್ ಅಂತ ಹೇಳಲ್ಲ, ಯಾವ ರಾಜಕೀಯ ಪಕ್ಷವೂ ಈ ರೀತಿ ಮಾಡಬಾರ್ದು. ಪ್ರಕಟ ಮಾಡಿ ಕೈ ಬಿಡುವಂತ ಕೆಲಸವನ್ನ ಯಾವ ರಾಜಕೀಯ ಪಕ್ಷವೂ ಮಾಡಬಾರ್ದು. ಮಹಿಳೆಯರಿಗೆ ಶೂನ್ಯ ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಹೇಳಿದ್ರು. ಒಬ್ಬ ಮಹಿಳೆಯು ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿ? ಅಂದ್ರೆ ಯೋಗ್ಯರು ಯಾರು ಇಲ್ವೇ? ಇದು ಮಹಿಳಾ ಸಬಲೀಕರಣದ ತತ್ವಕ್ಕೆ ವಿರುದ್ಧವಾಗಿದೆ. ಮಹಿಳಾ ಸಬಲೀಕರಣದ ಮಾತನಾಡುವಂತ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ತಾವು ಹೇಳುವ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಕಾಂಗ್ರೆಸ್ನವರು ಮಹಿಳಾ ಸಬಲೀಕರಣದ ಮಾತನಾಡ್ತಾ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಮಾತಿಗೂ ಮತ್ತು ಕೃತಿಗೂ ಇರುವಂತ ವ್ಯತ್ಯಾಸವನ್ನ ತೋರಿಸುತ್ತೆ. ಇನ್ನು ಯುವ ಸಚಿವ ಸಂಪುಟ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲ ಸಚಿವರ ಸರಾಸರಿ ವಯಸ್ಸನ್ನ ಲೆಕ್ಕ ಹಾಕಿದ್ರೆ ಸರಾಸರಿ ವಯಸ್ಸು 61. ಯುವ ಹೇಗಾಗುತ್ತೆ? ಯುವಕರ ಹೆಸರಿನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿರೋರು ಹಿರಿಯ ರಾಜಕಾರಣಿಗಳ ಮಕ್ಕಳೇ ಹೊರತು ಯುವ ನಾಯಕತ್ವ ಅಲ್ಲ. ಯುವಕರ ಹೆಸರಿನಲ್ಲಿ ಯಾರು ಸ್ಥಾನ ಗಿಟ್ಟಿಸಿಕೊಂಡ್ರು ಅವ್ರು ಯಾರು ಯುವ ನಾಯಕತ್ವ ಅಲ್ಲ. ಹಿರಿಯ ರಾಜಕಾರಣಿಗಳನ್ನು ತೃಪ್ತಿಪಡಿಸೋದಕ್ಕೆ ಅವ್ರ ಮಕ್ಕಳಿಗೆ ಕೊಟ್ಟಿರುವ ಅವ್ರ ಸ್ಥಾನ ಅದು. ನಾಯಕತ್ವವನ್ನು ಗಳಿಸ್ಕೊಂಡವರಲ್ಲ ಅವರು. ಹಾಗಾಗಿ ಯುವಕರಿಗೂ ಕೂಡ ಆದ್ಯತೆಯನ್ನ ಕೊಟ್ಟಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹಳ ದೊಡ್ಡ ಚರ್ಚೆ ಉಂಟು ಮಾಡ್ತು. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ, ಮಂತ್ರಿ ಜೈಲಿಗೆ ಹೋಗ್ಬೇಕಾಯ್ತು. 187 ಕೋಟಿ ರೂಪಾಯಿ
ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಹಣ, ಆ ಸಮುದಾಯದ ಗಂಗಾ ಕಲ್ಯಾಣಕ್ಕೆ, ಸ್ವಯಂ ಉದ್ಯೋಗ ಯೋಜನೆಗೆ, ವಾಹನ ಖರೀದಿಗೆ, ಹೀಗೆ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆಯಾಗಬೇಕಾದ ಹಣ ಕಾರ್ ಶೋರೂಮಿಗೆ ಟ್ರಾನ್ಸ್ಫರ್ ಆಯ್ತು, ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ, ಜ್ಯುವೆಲ್ಲರಿ ಶಾಪಿಗೆ ಟ್ರಾನ್ಸ್ಫರ್ ಆಯ್ತು, ಮಂತ್ರಿ ದಲ್ಲಾಳಿಗಳು ಮತ್ತು ಅಧಿಕಾರಿಗಳ ಹೆಂಡ್ರಿಗೆ ಒಡವೆ ಖರೀದಿಗೆ, ವೈನ್ ಶಾಪು ಮತ್ತು ಬಾರ್ಗಳಿಗೆ ಹಣ ವರ್ಗಾವಣೆ ಆಯಿತು. ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲಿಗೆ ಹೋದಂತ ವ್ಯಕ್ತಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಮೂಲಕ ಭ್ರಷ್ಟಾಚಾರದ ಬೆಂಬಲಕ್ಕೆ ನಿಂತಿರೋದು. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್, ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು.